ಸ್ವಾತಂತ್ರ್ಯ ದಿನಾಚರಣೆಯ ದಿವಸದಂದು ಕೆಂಪುಕೋಟೆಯ ಮೇಲೆ ನಿಂತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಿಎಸ್ಟಿಯ ಉಡುಗೊರೆ ಕೊಡ್ತೀವಿ ಈ ಬಾರಿಯ ದೀಪಾವಳಿಯ ಒಳಗೆ ಅಂತ ಘೋಷಣೆಯನ್ನು ಮಾಡಿದರು. ಈಗ ಕೇಂದ್ರ ಸರ್ಕಾರ ನವರಾತ್ರಿಗೇನೆ ಜಿಎಸ್ಟಿ ಗಿಫ್ಟ್ ಘೋಷಣೆಯನ್ನು ಮಾಡಿದೆ. 28%ಇದ್ದಂತಹ ಜಿಎಸ್ಟಿ ಸ್ಲ್ಯಾಬ್ ಅನ್ನು 18ಕ್ಕೆ ಇಳಿಸಲಾಗಿದೆ. ಇನ್ನು 12ರ ಸ್ಲ್ಯಾಬ್ ಅನ್ನು ಕೂಡ ತೆಗೆಯಲಾಗಿದೆ. ಕೇವಲ 5% ಸ್ಲ್ಯಾಬ್ಗೆ ಅದನ್ನು ತರಲಾಗಿದೆ. ಈ ಮೂಲಕ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ದೊಡ್ಡ ಕೊಡುಗೆಯನ್ನು ಸರ್ಕಾರ ಈ ಟ್ಯಾಕ್ಸ್ ಮೂಲಕವಾಗಿ ಕೊಟ್ಟಿದೆ. नवरात्रि के इस प्रथम दिवस पर जीएसटी का जो एक रिफॉर्म वर्जन है, नेक्स्ट जनरेशन रिफॉर्म किया हुआ, वो लागू हो जाएगा. फिर रिडक्शन फ्रॉम 28 to 18%. ಜನರ ಮೇಲೆ ಬಹಳ ಅನುಕೂಲ ಆಗ್ತದೆ. ಸಾಮಾನ್ಯ ಜನಗಳಿಗೆ ಭಾರ ಕಡಿಮೆ ಆಗುತ್ತೆ. ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಕೇಂದ್ರ ಎನ್ಡಿಎ ಸರ್ಕಾರ ಐತಿಹಾಸಿಕ ಬದಲಾವಣೆಗೆ ಮುನ್ನುಡಿ ಬರೆದಿದೆ. ಬರೋಬ್ಬರಿ 8 ವರ್ಷಗಳ ಹಿಂದೆ ಜಿಎಸ್ಟಿ ಜಾರಿಗೆ ಬಂದಾಗಿನಿಂದಲೂ ಸಣ್ಣ ವ್ಯಾಪಾರಿಗಳು, ಉದ್ಯಮಿಗಳು, ಬಡವರು, ಮಧ್ಯಮ ವರ್ಗದ ಜನರಿಗೆ ಜಿಎಸ್ಟಿ ತೆರಿಗೆ ಸ್ಲ್ಯಾಬ್ ವ್ಯವಸ್ಥೆ ಭಾರವಾಗಿತ್ತು. ಈಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಜಿಎಸ್ಟಿಯನ್ನ ಸರಳೀಕರಣ ಮಾಡಿದೆ. ಇಷ್ಟು ದಿನ ದೇಶದಲ್ಲಿ 4 ಹಂತಗಳಲ್ಲಿದ್ದ ಜಿಎಸ್ಟಿಯನ್ನ 3 ಸ್ಲ್ಯಾಬ್ಗಳಿಗೆ ಇಳಿಸಲಾಗಿದೆ. ಇನ್ಮುಂದೆ ದೇಶದಲ್ಲಿ 5%, 18% ಪ್ರಮುಖ ಜಿಎಸ್ಟಿ ಸ್ಲ್ಯಾಬ್ಗಳು ಮಾತ್ರ ಇರಲಿವೆ. ಆದರೆ ಐಷಾರಾಮಿ ಜೀವನ ನಡೆಸೋರಿಗೆ ಈಗಿದ್ದ 28% ಜಿಎಸ್ಟಿಯನ್ನ 40%ಕ್ಕೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಈ ಹೊಸ ಜಿಎಸ್ಟಿ ವ್ಯವಸ್ಥೆ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದ್ದು ಸಾಮಾನ್ಯ ಜನರಿಗೆ ಕೇಂದ್ರ ಸರ್ಕಾರ ನವರಾತ್ರಿ ಉಡುಗೊರೆ ನೀಡಿದೆ. यानी नवरात्रि से ही देश के करोड़ों परिवार की जो जरूरतें हैं वो और अधिक सस्ती मिलनी शुरू हो जाएगी. टैक्स अब बहुत ही कम हो गया है. गरीब, न्यू मिडिल क्लास, किसान, महिलाएं, स्टूडेंट्स, नौजवान सभी को जीएसटी टैक्स कम करने से ಜಬರ್ದಸ್ತ್ ಫಾಯ್ದಾ ಹೊಂದಿದೆ. ಪ್ರಧಾನಿ ಮೋದಿ ಅವರು ಹೇಳಿದಂತೆ ಜಿಎಸ್ಟಿ ಇಳಿಕೆಯಿಂದ ರೈತರು, ಯುವಕರು, ಮಧ್ಯಮ ವರ್ಗದ ಜನರ ದಿನನಿತ್ಯ ಬದುಕು ಸುಧಾರಿಸುತ್ತೆ. ಯಾಕಂದ್ರೆ ದೇಶದ ಪ್ರತಿಯೊಬ್ಬರು ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಜಿಎಸ್ಟಿಯನ್ನೇ ತೆಗೆದು ಶೂನ್ಯ ತೆರಿಗೆ ಸ್ಲ್ಯಾಬ್ಗಳಿಗೆ ತರಲಾಗಿದೆ. ಪ್ರಮುಖವಾಗಿ ಹೇರ್ ಆಯಿಲ್, ಟಾಯ್ಲೆಟ್ ಸೋಪ್, ಬಾರ್ಗಳು, ಶಾಂಪುಗಳು, ಟೇಬಲ್ ಬೇಡ್, ಟೂತ್ ಬ್ರಷ್ಗಳು ಮತ್ತು ಇತರ ಗೃಹೋಪಯೋಗಿ ವಸ್ತುಗಳಿಗೆ ಇನ್ಮುಂದೆ ತೆರಿಗೆ ಇರುವುದಿಲ್ಲ. ಹಾಗಿದ್ರೆ ಈ ಹೊಸ ವ್ಯವಸ್ಥೆಯಿಂದ ಜನಸಾಮಾನ್ಯರಿಗೆ ಆಗುವ ಲಾಭವೇನು? ಯಾವ ವಸ್ತುಗಳು ಅಗ್ಗವಾಗಲಿವೆ? ಯಾವುದು ದುಬಾರಿಯಾಗಲಿದೆ? ಹಾಲು, ಮೊಸರು, ಪನ್ನೀರ್, ಬ್ರೆಡ್ಗೆ ಇನ್ಮುಂದೆ ತೆರಿಗೆ ಇರಲ್ಲ. ಆರೋಗ್ಯ ವಿಮೆಗೆ, ಜೀವ ವಿಮೆಗಳಿಗೆ ಜಿಎಸ್ಟಿ ಇರಲ್ಲ. 33 ಜೀವ ರಕ್ಷಕ ಔಷಧಿಗಳು, ನಕ್ಷೆಗಳು, ಚಾರ್ಟ್ಗಳು, ಪೆನ್ಸಿಲ್, ನೋಟ್ಬುಕ್ಸ್, ಶಾರ್ಪ್ನರ್ಗೂ ಇನ್ಮುಂದೆ ಜಿಎಸ್ಟಿ ಅನ್ವಯಿಸಲ್ಲ. ಇನ್ನು ಎಲ್ಲ ಕ್ಯಾನ್ಸರ್ ಔಷಧಿಗಳು, ಸಾದಾ ಚಪಾತಿ, ಪರೋಟಾಗಳಿಗೂ ಜಿಎಸ್ಟಿಯಿಂದ ಸಂಪೂರ್ಣ ವಿನಾಯಿತಿ ಸಿಕ್ಕಿದೆ. ಇನ್ನು 12% ಜಿಎಸ್ಟಿ ವ್ಯಾಪ್ತಿಯಲ್ಲಿದ್ದ ವಸ್ತುಗಳ ಮೇಲೆ 7% ಜಿಎಸ್ಟಿ ದರ ಕಡಿಮೆ ಮಾಡಿ 5%ಕ್ಕೆ ತರಲಾಗಿದೆ. ಬೆಣ್ಣೆ, ತುಪ್ಪ, ಚೀಸ್, ಐಸ್ ಕ್ರೀಮ್, ಡೈರಿ ಉತ್ಪನ್ನಗಳು, ಪ್ಯಾಕ್ ಮಾಡಿದ ನಮ್ಕಿನ್ಗೆ ಮೊದಲು 12% ಜಿಎಸ್ಟಿ ಇತ್ತು. ಈಗ 5%ಕ್ಕೆ ಇಳಿಸಲಾಗಿದೆ. ನ್ಯಾಪ್ಕಿನ್ಗಳು, ಹೊಲಿಗೆ ಯಂತ್ರಗಳು, ಟೂತ್ಪೇಸ್ಟ್, ಶುಚಿತ್ವ ಉತ್ಪನ್ನಗಳ ಮೇಲಿದ್ದ ಜಿಎಸ್ಟಿ 5%ಕ್ಕೆ ಇಳಿಸಲಾಗಿದೆ. ಸಂರಕ್ಷಿತ ತರಕಾರಿ, ಸಿದ್ಧ ಉಡುಪುಗಳು, ಸಾಬೂನು, ಹೇರ್ ಆಯಿಲ್ಗೂ 12ರ ಬದಲು 5% ಜಿಎಸ್ಟಿ ಹಾಕಲಾಗ್ತಿದೆ. ಪಾದರಕ್ಷೆಗಳಿಗೆ ಅದರಲ್ಲೂ 1000ಕ್ಕಿಂತ ಕಡಿಮೆ ಬೆಲೆ ಇದ್ರೆ 5% ಜಿಎಸ್ಟಿ ಇರುತ್ತೆ. ಇನ್ನು ಡಯಾಗ್ನೋಸ್ಟಿಕ್ ಕಿಟ್, ಗ್ಲೂಕೋಮೀಟರ್, ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿ ಉಪಕರಣಗಳಿಗೂ ಜಿಎಸ್ಟಿಯನ್ನ 7% ಇಳಿಸಿದ್ದು ಕೃಷಿ ಉಪಕರಣಗಳ ಮೇಲೂ ಜಿಎಸ್ಟಿ ಇಳಿಕೆಯಾಗಿದೆ. ಇನ್ನು ಮಧ್ಯಮ ವರ್ಗದ ಜನ ಇನ್ಮುಂದೆ ಕಾರು ಖರೀದಿಸಿದ್ರೆ 350 ಸಿಸಿ ಒಳಗಿರುವ ಬೈಕ್ಗಳನ್ನು ಖರೀದಿ ಮಾಡಿದರೆ ಅವರಿಗೂ 10% ಜಿಎಸ್ಟಿ ಲಾಭ ಸಿಗಲಿದೆ. 1200 ಸಿಸಿಯವರೆಗೂ ಯಾವುದೇ ಕಾರು ಖರೀದಿಸಿದ್ರೂ ಅದಕ್ಕೆ ಮೊದಲು 28% ಜಿಎಸ್ಟಿ ಇತ್ತು. ಈಗ 18% ಮಾತ್ರ ಪಾವತಿಸಬೇಕು. ಇನ್ನು 350 ಸಿಸಿ ಒಳಗಿನ ಎಲ್ಲ ಬೈಕ್ಗಳಿಗೂ ಮೊದಲು 28% ಜಿಎಸ್ಟಿ ಇತ್ತು. ಈಗ 18% ಮಾತ್ರ ಜಿಎಸ್ಟಿ ಹಾಕಲಾಗುತ್ತೆ. ಇನ್ನು ಆಟೋಗಳು, ಲಘು ಗೂಡ್ಸ್ ವಾಹನಗಳ ಮೇಲೂ ಜಿಎಸ್ಟಿಯನ್ನ 18ಕ್ಕೆ ತರಲಾಗಿದೆ. ಅಷ್ಟೇ ಅಲ್ಲ, 32 ಇಂಚಿನ ಕೆಳಗಿನ ಟಿವಿ, ಎಸಿ, ಎಲ್ಇಡಿ, ಎಲ್ಸಿಡಿ, ವಾಷಿಂಗ್ ಮಷಿನ್, ಫ್ರಿಡ್ಜ್ಗಳ ಮೇಲೂ 10% ಜಿಎಸ್ಟಿ ಕಡಿಮೆ ಮಾಡಿದ್ದು ಮಧ್ಯಮ ವರ್ಗದ ಜನರಿಗೆ ಇದು ದೊಡ್ಡ ಲಾಭವಾಗಲಿದೆ. फिर रिडक्शन फ्रॉम 28 to 18%. इसमें मिडिल क्लास के एस्पिरेशंस मीट करने वाले बहुत सारे चीज़ हैं. एयर conditioning machines, TVs which are over 32 inches, all TVs now at 18%. I want to underline, all TVs are now at 18%. Dishwashing machines, small cars, motorcycles equal to or less than 350 cc are all now coming to 18. ಕೇಂದ್ರ ಸರ್ಕಾರದ ಈ ಬಂಪರ್ ತೆರಿಗೆ ಆಫರ್ಗೆ ಜನನೂ ಸಹಮತ ಜೊತೆ ಖುಷಿ ವ್ಯಕ್ತಪಡಿಸಿದ್ರು. ದುಡ್ಡವ್ರಿಗೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಕುಡಿಯೋರ್ಗೆ ಮಾಡಲಿ, ಗುಡ್ಕ ಹಾಕೋರ್ಗೆ ಮಾಡಲಿ, ಬೇಡ ಅಂತ ಯಾರು ಹೇಳಲ್ಲ.
ಈ ಹಾಲು ಇದು ಮತ್ತೆ ಹಣ್ಣು ತರಕಾರಿ ಬ್ರೆಡ್ ಇದಕ್ಕೆಲ್ಲ ಮಾಡಿರೋದು ತುಂಬಾ ಸಂತೋಷ. ಪರ್ಚೇಸ್ ಮೇಲೆ ನಾವು ಲಾರ್ಜ್ ಇದು ಇರ್ತದಲ್ಲ, ಕಾಮನ್ ಪೀಪಲ್ ಏನದಲ್ಲ, ಇಟ್ ಇಸ್ ವೆರಿ ಗುಡ್ ಫಾರ್ ರಿಡ್ಯೂಸಿಂಗ್ GST. ಜನರ ಮೇಲೆ ಬಹಳ ಅನುಕೂಲ ಆಗ್ತದೆ. ಸಾಮಾನ್ಯ ದಿನಬಳಕೆ ವಸ್ತುಗಳಲ್ವಾ ಇದೆಲ್ಲ, ದಿನ ನಾವು ಯೂಸ್ ಮಾಡ್ತಕ್ಕಂಥ ವಸ್ತು ಅಂಥವಕ್ಕೆಲ್ಲ ಕಡಿಮೆ ಆದರೆ ಸಾಮಾನ್ಯ ಜನಗಳಿಗೆ ಭಾರ ಕಡಿಮೆ ಆಗುತ್ತೆ. GST ಇವಾಗ ಏನು ಮಾಡಿದಾರೋ ಅದು ನಮಗೆ ಎಲ್ಲದಕ್ಕೂ ಒಳ್ಳೆ ರೀತಿಯಲ್ಲೇ ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಸಾಮಾನ್ಯ ಜನರಿಗೆ ನಿತ್ಯ ಜೀವನದಲ್ಲಿ ಬಳಸುವ ಸರಿಸುಮಾರು 175 ವಸ್ತುಗಳಿಗೆ GST ವಿನಾಯಿತಿ ಸಿಕ್ಕಿದೆ. ಆದರೆ ಐಷಾರಾಮಿ ವಸ್ತುಗಳಿಗೆ ಈಗಿದ್ದ 28% GSTಯನ್ನ 40% ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಎಲ್ಲ ಮಾದರಿಯ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆಯಾಗಲಿದೆ. ಪಾನ್ ಮಸಾಲ, ಗುಟ್ಕಾ, ಬೀಡಿ, ಸಿಗರೇಟ್ ಬೆಲೆ ಏರಿಕೆಯಾಗಲಿದೆ. ಇನ್ನು 1200 cc ಮೇಲ್ಪಟ್ಟ ಎಲ್ಲ ಕಾರುಗಳಿಗೆ ಅಂದರೆ 15 ಲಕ್ಷ ಮೇಲ್ಪಟ್ಟ ಎಲ್ಲ ಐಷಾರಾಮಿ ಕಾರುಗಳ ಬೆಲೆ ಇನ್ಮುಂದೆ 28ರ ಬದಲು 40% GSTಯನ್ನ ಹೇರಲಾಗಿದೆ. ಇನ್ನು ಸ್ವದೇಶಿ ಉತ್ಪನ್ನಗಳನ್ನು ಉತ್ತೇಜಿಸಲು ವಿದೇಶಿ ಆಹಾರ ಉತ್ಪನ್ನಗಳು, ಜಂಕ್ ಫುಡ್ಗಳ ಬೆಲೆಯನ್ನ ಕೇಂದ್ರ ಸರ್ಕಾರ ಏರಿಸಿದೆ. ಇನ್ನು ಬ್ರಾಂಡೆಡ್ ಸಿದ್ಧ ಉಡುಪುಗಳು ಅಂದರೆ 2500 ರೂಪಾಯಿ ಮೇಲ್ಪಟ್ಟ ಬಟ್ಟೆಗಳಿಗೆ 40% GST ಹಾಕಿದೆ ಕೇಂದ್ರ ಸರ್ಕಾರ. 8 ವರ್ಷಗಳ ಬಳಿಕ ಕೇಂದ್ರ ಸರ್ಕಾರ GSTಯಲ್ಲಿ ಸುಧಾರಣೆ ತಂದಿದೆ. ಆದರೆ ಕಾಂಗ್ರೆಸ್ ನಾಯಕರಲ್ಲಿ ಕೆಲವರು ನಾವು ಒತ್ತಡ ಹಾಕಿದ್ದಕ್ಕೆ GST ಸುಧಾರಣೆ ತಂದಿದ್ದು ಅಂದ್ರೆ, ಇನ್ನು ಕೆಲವರು ಎಲ್ಲ ಲೂಟಿ ಹೊಡೆದು ಈಗ GST ಸುಧಾರಣೆ ತಂದಿದ್ದಾರೆ ಅಂದ್ರು. ಇದಕ್ಕೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. GST ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ GST ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ GST ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂತ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ, ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದಾರಲ್ಲ, ಇದು ಸಂತೋಷ. ಮಧ್ಯಮ ವರ್ಗದವರು ಅವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡೋದಕ್ಕೆ ಸಹಾಯ ಆಗಲಿ ಎನ್ನುವಂಥ ದೃಷ್ಟಿಯಿಂದ 0% ಟ್ಯಾಕ್ಸ್ ಅನ್ನ ಎಜುಕೇಶನ್ ಗೂಡ್ಸ್ನ ಮೇಲೆ ತೆಗೆದುಕೊಂಡು ಬಂದಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ. ಇಂಟರ್ನ್ಯಾಷನಲ್ ಇದು ಅಮೆರಿಕನ್ ಫಾಲೋಔಟ್ ಏನಾದರೂ ಆಗಿದೆಯೋ ಏನೋದು ನನಗೆ ಸರಿಯಾಗಿ ತಿಳ್ಕೊಳ್ಳೋಕ್ಕಾಗಿಲ್ಲ. ಆದರೆ ಖಂಡಿತವಾಗಿ ಅವರು ರಿವಿಸಿಟ್ ಮಾಡಿದ್ದಾರೆ. ಈಗ GST ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ. ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ರಾಜಕೀಯ ಏನಾದರೂ ಇರಲಿ, GST ಹೊರೆ ಇಳಿಕೆ ಆಗಿರೋದು ದೇಶದ ಜನರಿಗೆ ನಿಟ್ಟುಸಿರು ಬಿಟ್ಟಂತಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.